ವೀಕ್ಷಕರೇ, ಇದು ನಟ ದರ್ಶನ್ಗೆ ಸಂಬಂಧಪಟ್ಟಂತಹ ಒಂದು ಸ್ಫೋಟಕ ಸುದ್ದಿ. ಈ ಸುದ್ದಿ ನೋಡಿದ್ರೆ ದರ್ಶನ್ ಅಭಿಮಾನಿಗಳು ಪಕ್ಕ ಖುಷಿ ಪಡ್ತಾರೆ. ಆ ರೀತಿಯಾದಂತಹ ಸುದ್ದಿ ಇದು. ಹೊಸ ವರ್ಷಕ್ಕೆ ಡೆವಿಲ್ ನಟ ಜೈಲಿನಿಂದ ಹೊರಗಡೆ ಬರೋದು ಗ್ಯಾರಂಟಿನಾ ಎನ್ನುವಂತಹ ವಿಚಾರ. ಬಂದೇ ಬರ್ತಾರೆ, ಆದರೆ ಅದರಲ್ಲೊಂದು ಕ್ವಶನ್ ಮಾರ್ಕ್. ನಟ ದರ್ಶನ್ ಅಭಿಮಾನಿಗಳು ಖುಷಿ ಪಡಬಹುದು, ಆದರೆ ಖುಷಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಇದೆ. ಹೊಸ ವರ್ಷಕ್ಕೆ ಹೊರಗಡೆ ಬರ್ತಾರ? 2026 ಜನವರಿಯಲ್ಲಿಯೇ ರಿಲೀಸ್ ಆಗ್ತಾರ ಸ್ಟಾರ್ ನಟ ದರ್ಶನ್? ಜನವರಿಯಲ್ಲಿ ನಟ ದರ್ಶನ್ಗೆ ಸಿಗುತ್ತಾ ಬೇಲ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಬೇಲ್ ಸಿಕ್ಕಿಬಿಟ್ರೆ ಜನವರಿಯಲ್ಲಿನೇ ದರ್ಶನ್ ಹೊರಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ ಜೈಲಲ್ಲಿದ್ದಾರೆ. ಈಗ ಜನವರಿಯಲ್ಲಿ ದರ್ಶನ್ಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಜಮೀರ್ ಪುತ್ರ ಹೇಳ್ತಾ ಇದ್ದಾರೆ. ಜನವರಿ 23ರ ಒಳಗೆ ನಟ ದರ್ಶನ್ಗೆ ಬೇಲ್ ಸಿಗುತ್ತಂತೆ. ಹಾವೇರಿಯಲ್ಲಿ ನಟ ಜೈದ್ ಖಾನ್ ದರ್ಶನ್ ಬಗ್ಗೆ ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನ, ಭವಿಷ್ಯವನ್ನ ನುಡಿದಿರುವಂಥದ್ದು. ದರ್ಶನ್ ಅಭಿಮಾನಿಗಳು ಖುಷಿ ಪಡುವಂತಹ ಸುದ್ದಿಯೇ ಆದ್ರೂ ಅದರಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ. ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಆದ್ರೆ ಜೈದ್ ಖಾನ್ ಹೇಳ್ತಾ ಇದ್ದಾರೆ, ಜಮೀರ್ ಪುತ್ರ, ಜನವರಿಯಲ್ಲಿ ಸಿಗುತ್ತೆ ನಟ ದರ್ಶನ್ಗೆ ಬೇಲ್ ಸಿಕ್ಕವರು ಹೊರಗೆ ಬರ್ತಾರೆ, ಎಂದಿನಂತೆ ದಿನ ಇರ್ತಾರೆ. ಈ ರೀತಿಯಾದಂತಹ ದಿಢೀರಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಜಮೀರ್ ಪುತ್ರ. ವಸತಿ ಸಚಿವ ಆಗಿರುವಂತಹ ಜಮೀರ್ ಖಾನ್ ಅವರ ಪುತ್ರ ಜೈದ್ ಖಾನ್. ಹೊಸ ವರ್ಷಕ್ಕೆ ನಟ ದರ್ಶನ್ ಹೊರಗಡೆ ಬರ್ತಾರೆ ಎನ್ನುವಂತಹ ವದಂತಿಗಳು, ಮಾತುಗಳು ಕೇಳಿ ಬರ್ತಾ ಇವೆ. ಅದಕ್ಕೆ ಕಾರಣ ಆಗಿರುವಂಥದ್ದೇ ಈಗ ಜೈದ್ ಖಾನ್ ಅವರ ಒಂದು ಹೇಳಿಕೆ. 2026 ಜನವರಿಯಲ್ಲಿ ನಟ ದರ್ಶನ್ ರಿಲೀಸ್ ಆಗ್ತಾರಾ? ಹಾಗಾದ್ರೆ ಜೈದ್ ಖಾನ್ ಹೇಳಿರುವಂತಹ ಮಾತು ನಿಜ ಆಗುತ್ತಾ? ಅವರು ಯಾವ ರೀತಿಯಾಗಿ ಯಾಕಾಗಿ ಹೇಳಿದ್ರು? ಅವರು ಒಂದು ಸಿನಿಮಾದ ಒಂದು ಈವೆಂಟ್ನಲ್ಲಿ ಹೇಳಿದ್ರು, ನನ್ನ ಸಿನಿಮಾ ರಿಲೀಸ್ಗೂ ಮುನ್ನ ನಾನು ದರ್ಶನ್ ಅವರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡಿತೀನಿ ಅಂತ. ಹೀಗಾಗಿ ಏನಾದರೂ ಒಂದು ವೇಳೆ ಭೇಟಿ ಮಾಡಿದರೆ, ಫೋನ್ ಕಾಲ್ನಲ್ಲಿ ಏನಾದರೂ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ, ಫೋನ್ ಕಾಲಲ್ಲಿ ಹೆಂಗೆ ಮಾತನಾಡ್ತಾರೆ ಸ್ವಾಮಿ, ನೀವು ಹೇಳ್ತಾ ಇದ್ರೆ ಅವ್ರು ಜೈಲಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಯಾಕೆ ಜೈಲಲ್ಲಿ ಈ ಹಿಂದೆ ಕೈದಿಗಳೇ ಫೋನಲ್ಲಿ ಮಾತಾಡಬೇಕಾದ್ರೆ ದರ್ಶನ ಮಾತಾಡೋಕ್ಕಾಗಲ್ವಾ? ಅದು ಕೂಡ ಇರಬಹುದು. ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಆದರೆ ಜೈದ್ ಖಾನ್ ಹೇಳ್ತಾ ಇದ್ದಾರೆ, ಜನವರಿಯಲ್ಲಿ ರಿಲೀಸ್ ಆಗ್ತಾರೆ ಕೂಡ, ಸಿಕ್ಕೇ ಸಿಗುತ್ತೆ ಅವರಿಗೆ ಬೇಲ್ ಅಂತ. ಖಂಡಿತವಾಗಿ ಇದು ಪಕ್ಕಾ ಎನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ. ರಿಲೀಸ್ ಆದರೆ ಅವರ ಅಭಿಮಾನಿಗಳು ಖುಷಿ ಪಡ್ತಾರೆ. ಈಗೇನು ಡೆವಿಲ್ ಸಿನಿಮಾ ರಿಲೀಸ್ ಆದಾಗ ಹೂವಿನಾರ ಹಾಕಿ ಹಾಲಿನ ಅಭಿಷೇಕವನ್ನು ಮಾಡಿದರು, ಹೊರಗಡೆ ಬಂದ ಮೇಲೆ ಬಹುಶಃ ಅವ್ರ ಕೈಗೆ ಸಿಕ್ಕರೆ ಅದೇ ರೀತಿಯಾಗಿ ಮಾಡ್ತಾರೇನೋ ಗೊತ್ತಿಲ್ಲ. ಆ ರೀತಿಯಾಗಿ ನಡೆದುಕೊಳ್ಬಹುದು ಅಭಿಮಾನಿಗಳು. ಬಟ್ ಆದರೆ ಅವರು ಹೊರಗಡೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕಂತೂ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿ ಜೈಲಿನಲ್ಲಿ ಕಂಬಿಗಳನ್ನು ಎಣಿಸ್ತಾನೇ ಇದ್ದಾರೆ. ತಿಂಗಳುಗಟ್ಟಲೆ ಆಯಿತು ಅವರು ಒಳಗಡೆ ಹೋಗಿ, ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಮತ್ತು ಅವರು ಕೇಳಿದ ಸೌಲಭ್ಯಗಳು ಕೂಡ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಇತ್ತೀಚೆಗಷ್ಟೇ ಒಂದು ಸುದ್ದಿ ಹರಿದಾಡಿತ್ತು, ಜೈಲಲ್ಲಿ ನಟ ದರ್ಶನ್ ಗಲಾಟೆ ಮಾಡ್ಕೊಂಡಿದ್ದಾರೆ ಹಾಗೆ ಈಗ ಅಂತ ಹೇಳಿ. ಆಮೇಲೆ ನಂತರ ಅದು ಸುಳ್ಳು ಅಂತ ಗೊತ್ತಾಯಿತು. ಬಟ್ ಅದೆಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಆದರೆ ಈಗ ಜೈದ್ ಖಾನ್ ಹೇಳ್ತಾ ಇರುವಂಥದ್ದು ಏನಂತಂದರೆ, ದರ್ಶನ್ ಜನವರಿಯಲ್ಲಿಯೇ ಹೊರಗೆ ಬರ್ತಾರೆ, ದರ್ಶನ್ ಅಭಿಮಾನಿಗಳು ಖುಷಿ ಪಡಬಹುದು ಅಂತ ಹೇಳ್ತಾ ಇದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.